ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಆಸೆ ಕಣ್ಣಿನಿಂದ ಕಾಯ್ತಾ ಇರುವ ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ ವಾರ್ನಿಂಗ್ ಅನ್ನು ಕೊಟ್ಟಿದೆ. ಹೈಕಮಾಂಡ್ ಡಿಕೆ ಶಿವಕುಮಾರ್ಗೆ ವಾರ್ನಿಂಗ್ ಮಾಡಿರೋದು ಆಪ್ತರ ಸಲಹೆಯನ್ನ ಕೇಳಿ ಡಿಕೆ ಶಿವಕುಮಾರ್ ಅವರೇ ಶಾಕ್ ಆಗಿದ್ದಾರೆ. ಪಕ್ಷದಲ್ಲಿ ನಿಮ್ಮ ವಿರೋಧಿಗಳು ಹೆಚ್ಚಾಗ್ತಾ ಇದ್ದಾರೆ. ಮೊದಲು ಶಾಸಕರ ಬಲವನ್ನ ನೀವು ಸಂಪಾದಿಸಿಕೊಳ್ಳಿ. ಶಾಸಕರನ್ನ ವಿಶ್ವಾಸಕ್ಕೆ ಪಡೆದ್ರೆ ನಿಮ್ಮ ಹಾದಿ ಸುಗಮ ಆಗುತ್ತೆ. ಡಿಸಿಎಂ ಡಿಕೆಶಿಗೆ ಇಬ್ಬರು ನಾಯಕರು ಸಲಹೆಯನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ನ ಆಪ್ತರು ಡಿಕೆ ಶಿವಕುಮಾರ್ಗೆ ವಾರ್ನ್ ಮಾಡಿದ್ದಾರೆ. ನೀವು ಪಕ್ಷದಲ್ಲಿ ನಿಮ್ಮ ವಿರೋಧಿಗಳು ಹೆಚ್ಚಾಗ್ತಾ ಇದ್ದಾರೆ. ಶಾಸಕರ ಬಲವನ್ನ ಮೊದಲು ಸಂಪಾದನೆ ಮಾಡಿಕೊಳ್ಳಿ. ಡಿಕೆ ಶಿವಕುಮಾರ್ಗೆ ಸಲಹೆ ಕೊಟ್ಟಿದ್ದಾರೆ. ಡಿಸಿಎಂಗೆ ಇಬ್ಬರು ನಾಯಕರು ಸಲಹೆ ಕೊಟ್ಟಿದ್ದಾರೆ. ಶಾಸಕರನ್ನ ವಿಶ್ವಾಸಕ್ಕೆ ಪಡೆದ್ರೆ ನೀವೇನು ಅಂದ್ಕೊಂಡಿದ್ದೀರಿ ಅದು ಸಾಧ್ಯ ಆಗುತ್ತೆ ಅನ್ನೋದನ್ನ ಡಿಕೆ ಶಿವಕುಮಾರ್ಗೆ ಅವರ ಆಪ್ತರು, ಹೈಕಮಾಂಡ್ ಆಪ್ತರು ಸಲಹೆಯನ್ನ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಆಸೆ ಕಣ್ಣಿನಿಂದ ಕಾಯ್ತಾ ಇರುವ ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ ವಾರ್ನಿಂಗ್ ಅನ್ನು ಕೊಟ್ಟಿದೆ. ಹೈಕಮಾಂಡ್ ಡಿಕೆ ಶಿವಕುಮಾರ್ಗೆ ವಾರ್ನಿಂಗ್ ಮಾಡಿರೋದು ಆಪ್ತರ ಸಲಹೆಯನ್ನ ಕೇಳಿ ಡಿಕೆ ಶಿವಕುಮಾರ್ ಅವರೇ ಶಾಕ್ ಆಗಿದ್ದಾರೆ. ಪಕ್ಷದಲ್ಲಿ ನಿಮ್ಮ ವಿರೋಧಿಗಳು ಹೆಚ್ಚಾಗ್ತಾ ಇದ್ದಾರೆ. ಮೊದಲು ಶಾಸಕರ ಬಲವನ್ನ ನೀವು ಸಂಪಾದಿಸಿಕೊಳ್ಳಿ. ಶಾಸಕರನ್ನ ವಿಶ್ವಾಸಕ್ಕೆ ಪಡೆದ್ರೆ ನಿಮ್ಮ ಹಾದಿ ಸುಗಮ ಆಗುತ್ತೆ. ಡಿಸಿಎಂ ಡಿಕೆಶಿಗೆ ಇಬ್ಬರು ನಾಯಕರು ಸಲಹೆಯನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ನ ಆಪ್ತರು ಡಿಕೆ ಶಿವಕುಮಾರ್ಗೆ ವಾರ್ನ್ ಮಾಡಿದ್ದಾರೆ. ನೀವು ಪಕ್ಷದಲ್ಲಿ ನಿಮ್ಮ ವಿರೋಧಿಗಳು ಹೆಚ್ಚಾಗ್ತಾ ಇದ್ದಾರೆ. ಶಾಸಕರ ಬಲವನ್ನ ಮೊದಲು ಸಂಪಾದನೆ ಮಾಡಿಕೊಳ್ಳಿ. ಡಿಕೆ ಶಿವಕುಮಾರ್ಗೆ ಸಲಹೆ ಕೊಟ್ಟಿದ್ದಾರೆ. ಡಿಸಿಎಂಗೆ ಇಬ್ಬರು ನಾಯಕರು ಸಲಹೆ ಕೊಟ್ಟಿದ್ದಾರೆ. ಶಾಸಕರನ್ನ ವಿಶ್ವಾಸಕ್ಕೆ ಪಡೆದ್ರೆ ನೀವೇನು ಅಂದ್ಕೊಂಡಿದ್ದೀರಿ ಅದು ಸಾಧ್ಯ ಆಗುತ್ತೆ ಅನ್ನೋದನ್ನ ಡಿಕೆ ಶಿವಕುಮಾರ್ಗೆ ಅವರ ಆಪ್ತರು, ಹೈಕಮಾಂಡ್ ಆಪ್ತರು ಸಲಹೆಯನ್ನ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಆಸೆ ಕಣ್ಣಿನಿಂದ ಕಾಯ್ತಾ ಇರುವ ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ ವಾರ್ನಿಂಗ್ ಅನ್ನು ಕೊಟ್ಟಿದೆ. ಹೈಕಮಾಂಡ್ ಡಿಕೆ ಶಿವಕುಮಾರ್ಗೆ ವಾರ್ನಿಂಗ್ ಮಾಡಿರೋದು ಆಪ್ತರ ಸಲಹೆಯನ್ನ ಕೇಳಿ ಡಿಕೆ ಶಿವಕುಮಾರ್ ಅವರೇ ಶಾಕ್ ಆಗಿದ್ದಾರೆ. ಪಕ್ಷದಲ್ಲಿ ನಿಮ್ಮ ವಿರೋಧಿಗಳು ಹೆಚ್ಚಾಗ್ತಾ ಇದ್ದಾರೆ. ಮೊದಲು ಶಾಸಕರ ಬಲವನ್ನ ನೀವು ಸಂಪಾದಿಸಿಕೊಳ್ಳಿ. ಶಾಸಕರನ್ನ ವಿಶ್ವಾಸಕ್ಕೆ ಪಡೆದ್ರೆ ನಿಮ್ಮ ಹಾದಿ ಸುಗಮ ಆಗುತ್ತೆ. ಡಿಸಿಎಂ ಡಿಕೆಶಿಗೆ ಇಬ್ಬರು ನಾಯಕರು ಸಲಹೆಯನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ನ ಆಪ್ತರು ಡಿಕೆ ಶಿವಕುಮಾರ್ಗೆ ವಾರ್ನ್ ಮಾಡಿದ್ದಾರೆ. ನೀವು ಪಕ್ಷದಲ್ಲಿ ನಿಮ್ಮ ವಿರೋಧಿಗಳು ಹೆಚ್ಚಾಗ್ತಾ ಇದ್ದಾರೆ. ಶಾಸಕರ ಬಲವನ್ನ ಮೊದಲು ಸಂಪಾದನೆ ಮಾಡಿಕೊಳ್ಳಿ. ಡಿಕೆ ಶಿವಕುಮಾರ್ಗೆ ಸಲಹೆ ಕೊಟ್ಟಿದ್ದಾರೆ. ಡಿಸಿಎಂಗೆ ಇಬ್ಬರು ನಾಯಕರು ಸಲಹೆ ಕೊಟ್ಟಿದ್ದಾರೆ. ಶಾಸಕರನ್ನ ವಿಶ್ವಾಸಕ್ಕೆ ಪಡೆದ್ರೆ ನೀವೇನು ಅಂದ್ಕೊಂಡಿದ್ದೀರಿ ಅದು ಸಾಧ್ಯ ಆಗುತ್ತೆ ಅನ್ನೋದನ್ನ ಡಿಕೆ ಶಿವಕುಮಾರ್ಗೆ ಅವರ ಆಪ್ತರು, ಹೈಕಮಾಂಡ್ ಆಪ್ತರು ಸಲಹೆಯನ್ನ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಆಸೆ ಕಣ್ಣಿನಿಂದ ಕಾಯ್ತಾ ಇರುವ ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ ವಾರ್ನಿಂಗ್ ಅನ್ನು ಕೊಟ್ಟಿದೆ. ಹೈಕಮಾಂಡ್ ಡಿಕೆ ಶಿವಕುಮಾರ್ಗೆ ವಾರ್ನಿಂಗ್ ಮಾಡಿರೋದು ಆಪ್ತರ ಸಲಹೆಯನ್ನ ಕೇಳಿ ಡಿಕೆ ಶಿವಕುಮಾರ್ ಅವರೇ ಶಾಕ್ ಆಗಿದ್ದಾರೆ. ಪಕ್ಷದಲ್ಲಿ ನಿಮ್ಮ ವಿರೋಧಿಗಳು ಹೆಚ್ಚಾಗ್ತಾ ಇದ್ದಾರೆ. ಮೊದಲು ಶಾಸಕರ ಬಲವನ್ನ ನೀವು ಸಂಪಾದಿಸಿಕೊಳ್ಳಿ. ಶಾಸಕರನ್ನ ವಿಶ್ವಾಸಕ್ಕೆ ಪಡೆದ್ರೆ ನಿಮ್ಮ ಹಾದಿ ಸುಗಮ ಆಗುತ್ತೆ. ಡಿಸಿಎಂ ಡಿಕೆಶಿಗೆ ಇಬ್ಬರು ನಾಯಕರು ಸಲಹೆಯನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ನ ಆಪ್ತರು ಡಿಕೆ ಶಿವಕುಮಾರ್ಗೆ ವಾರ್ನ್ ಮಾಡಿದ್ದಾರೆ. ನೀವು ಪಕ್ಷದಲ್ಲಿ ನಿಮ್ಮ ವಿರೋಧಿಗಳು ಹೆಚ್ಚಾಗ್ತಾ ಇದ್ದಾರೆ. ಶಾಸಕರ ಬಲವನ್ನ ಮೊದಲು ಸಂಪಾದನೆ ಮಾಡಿಕೊಳ್ಳಿ. ಡಿಕೆ ಶಿವಕುಮಾರ್ಗೆ ಸಲಹೆ ಕೊಟ್ಟಿದ್ದಾರೆ. ಡಿಸಿಎಂಗೆ ಇಬ್ಬರು ನಾಯಕರು ಸಲಹೆ ಕೊಟ್ಟಿದ್ದಾರೆ. ಶಾಸಕರನ್ನ ವಿಶ್ವಾಸಕ್ಕೆ ಪಡೆದ್ರೆ ನೀವೇನು ಅಂದ್ಕೊಂಡಿದ್ದೀರಿ ಅದು ಸಾಧ್ಯ ಆಗುತ್ತೆ ಅನ್ನೋದನ್ನ ಡಿಕೆ ಶಿವಕುಮಾರ್ಗೆ ಅವರ ಆಪ್ತರು, ಹೈಕಮಾಂಡ್ ಆಪ್ತರು ಸಲಹೆಯನ್ನ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಆಸೆ ಕಣ್ಣಿನಿಂದ ಕಾಯ್ತಾ ಇರುವ ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ ವಾರ್ನಿಂಗ್ ಅನ್ನು ಕೊಟ್ಟಿದೆ. ಹೈಕಮಾಂಡ್ ಡಿಕೆ ಶಿವಕುಮಾರ್ಗೆ ವಾರ್ನಿಂಗ್ ಮಾಡಿರೋದು ಆಪ್ತರ ಸಲಹೆಯನ್ನ ಕೇಳಿ ಡಿಕೆ ಶಿವಕುಮಾರ್ ಅವರೇ ಶಾಕ್ ಆಗಿದ್ದಾರೆ. ಪಕ್ಷದಲ್ಲಿ ನಿಮ್ಮ ವಿರೋಧಿಗಳು ಹೆಚ್ಚಾಗ್ತಾ ಇದ್ದಾರೆ. ಮೊದಲು ಶಾಸಕರ ಬಲವನ್ನ ನೀವು ಸಂಪಾದಿಸಿಕೊಳ್ಳಿ. ಶಾಸಕರನ್ನ ವಿಶ್ವಾಸಕ್ಕೆ ಪಡೆದ್ರೆ ನಿಮ್ಮ ಹಾದಿ ಸುಗಮ ಆಗುತ್ತೆ. ಡಿಸಿಎಂ ಡಿಕೆಶಿಗೆ ಇಬ್ಬರು ನಾಯಕರು ಸಲಹೆಯನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ನ
ಆಪ್ತರು ಡಿಕೆ ಶಿವಕುಮಾರ್ಗೆ ವಾರ್ನ್ ಮಾಡಿದ್ದಾರೆ. ನೀವು ಪಕ್ಷದಲ್ಲಿ ನಿಮ್ಮ ವಿರೋಧಿಗಳು ಹೆಚ್ಚಾಗ್ತಾ ಇದ್ದಾರೆ. ಶಾಸಕರ ಬಲವನ್ನ ಮೊದಲು ಸಂಪಾದನೆ ಮಾಡಿಕೊಳ್ಳಿ. ಡಿಕೆ ಶಿವಕುಮಾರ್ಗೆ ಸಲಹೆ ಕೊಟ್ಟಿದ್ದಾರೆ. ಡಿಸಿಎಂಗೆ ಇಬ್ಬರು ನಾಯಕರು ಸಲಹೆ ಕೊಟ್ಟಿದ್ದಾರೆ. ಶಾಸಕರನ್ನ ವಿಶ್ವಾಸಕ್ಕೆ ಪಡೆದ್ರೆ ನೀವೇನು ಅಂದ್ಕೊಂಡಿದ್ದೀರಿ ಅದು ಸಾಧ್ಯ ಆಗುತ್ತೆ ಅನ್ನೋದನ್ನ ಡಿಕೆ ಶಿವಕುಮಾರ್ಗೆ ಅವರ ಆಪ್ತರು, ಹೈಕಮಾಂಡ್ ಆಪ್ತರು ಸಲಹೆಯನ್ನ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ಆಸೆ ಕಣ್ಣಿನಿಂದ ಕಾಯ್ತಾ ಇರುವ ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ ವಾರ್ನಿಂಗ್ ಅನ್ನ ಕೊಟ್ಟಿದೆ. ಹೈಕಮಾಂಡ್ ಡಿಕೆ ಶಿವಕುಮಾರ್ಗೆ ವಾರ್ನಿಂಗ್ ಮಾಡಿರೋದು ಆಪ್ತರ ಸಲಹೆಯನ್ನ ಕೇಳಿ ಡಿಕೆ ಶಿವಕುಮಾರ್ ಅವರೇ ಶಾಕ್ ಆಗಿದ್ದಾರೆ. ಪಕ್ಷದಲ್ಲಿ ನಿಮ್ಮ ವಿರೋಧಿಗಳು ಹೆಚ್ಚಾಗ್ತಾ ಇದ್ದಾರೆ. ಮೊದಲು ಶಾಸಕರ ಬಲವನ್ನ ನೀವು ಸಂಪಾದಿಸಿಕೊಳ್ಳಿ. ಶಾಸಕರನ್ನ ವಿಶ್ವಾಸಕ್ಕೆ ಪಡೆದ್ರೆ ನಿಮ್ಮ ಹಾದಿ ಸುಗಮ ಆಗುತ್ತೆ. ಡಿಸಿಎಂ ಡಿಕೆಶಿಗೆ ಇಬ್ಬರು ನಾಯಕರು ಸಲಹೆಯನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ನ ಆಪ್ತರು ಡಿಕೆ ಶಿವಕುಮಾರ್ಗೆ ವಾರ್ನ್ ಮಾಡಿದ್ದಾರೆ. ನೀವು ಪಕ್ಷದಲ್ಲಿ ನಿಮ್ಮ ವಿರೋಧಿಗಳು ಹೆಚ್ಚಾಗ್ತಾ ಇದ್ದಾರೆ. ಶಾಸಕರ ಬಲವನ್ನ ಮೊದಲು ಸಂಪಾದನೆ ಮಾಡಿಕೊಳ್ಳಿ. ಡಿಕೆ ಶಿವಕುಮಾರ್ಗೆ ಸಲಹೆ ಕೊಟ್ಟಿದ್ದಾರೆ. ಡಿಸಿಎಂಗೆ ಇಬ್ಬರು ನಾಯಕರು ಸಲಹೆ ಕೊಟ್ಟಿದ್ದಾರೆ. ಶಾಸಕರನ್ನ ವಿಶ್ವಾಸಕ್ಕೆ ಪಡೆದ್ರೆ ನೀವೇನು ಅಂದ್ಕೊಂಡಿದ್ದೀರಿ ಅದು ಸಾಧ್ಯ ಆಗುತ್ತೆ ಅನ್ನೋದನ್ನ ಡಿಕೆ ಶಿವಕುಮಾರ್ಗೆ ಅವರ ಆಪ್ತರು, ಹೈಕಮಾಂಡ್ ಆಪ್ತರು ಸಲಹೆಯನ್ನ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ಆಸೆ ಕಣ್ಣಿನಿಂದ ಕಾಯ್ತಾ ಇರುವ ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ ವಾರ್ನಿಂಗ್ ಅನ್ನ ಕೊಟ್ಟಿದೆ. ಹೈಕಮಾಂಡ್ ಡಿಕೆ ಶಿವಕುಮಾರ್ಗೆ ವಾರ್ನಿಂಗ್ ಮಾಡಿರೋದು ಆಪ್ತರ ಸಲಹೆಯನ್ನ ಕೇಳಿ ಡಿಕೆ ಶಿವಕುಮಾರ್ ಅವರೇ ಶಾಕ್ ಆಗಿದ್ದಾರೆ. ಪಕ್ಷದಲ್ಲಿ ನಿಮ್ಮ ವಿರೋಧಿಗಳು ಹೆಚ್ಚಾಗ್ತಾ ಇದ್ದಾರೆ. ಮೊದಲು ಶಾಸಕರ ಬಲವನ್ನ ನೀವು ಸಂಪಾದಿಸಿಕೊಳ್ಳಿ. ಶಾಸಕರನ್ನ ವಿಶ್ವಾಸಕ್ಕೆ ಪಡೆದ್ರೆ ನಿಮ್ಮ ಹಾದಿ ಸುಗಮ ಆಗುತ್ತೆ. ಡಿಸಿಎಂ ಡಿಕೆಶಿಗೆ ಇಬ್ಬರು ನಾಯಕರು ಸಲಹೆಯನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ನ ಆಪ್ತರು ಡಿಕೆ ಶಿವಕುಮಾರ್ಗೆ ವಾರ್ನ್ ಮಾಡಿದ್ದಾರೆ. ನೀವು ಪಕ್ಷದಲ್ಲಿ ನಿಮ್ಮ ವಿರೋಧಿಗಳು ಹೆಚ್ಚಾಗ್ತಾ ಇದ್ದಾರೆ. ಶಾಸಕರ ಬಲವನ್ನ ಮೊದಲು ಸಂಪಾದನೆ ಮಾಡಿಕೊಳ್ಳಿ. ಡಿಕೆ ಶಿವಕುಮಾರ್ಗೆ ಸಲಹೆ ಕೊಟ್ಟಿದ್ದಾರೆ. ಡಿಸಿಎಂಗೆ ಇಬ್ಬರು ನಾಯಕರು ಸಲಹೆ ಕೊಟ್ಟಿದ್ದಾರೆ. ಶಾಸಕರನ್ನ ವಿಶ್ವಾಸಕ್ಕೆ ಪಡೆದ್ರೆ ನೀವೇನು ಅಂದ್ಕೊಂಡಿದ್ದೀರಿ ಅದು ಸಾಧ್ಯ ಆಗುತ್ತೆ ಅನ್ನೋದನ್ನ ಡಿಕೆ ಶಿವಕುಮಾರ್ಗೆ ಅವರ ಆಪ್ತರು, ಹೈಕಮಾಂಡ್ ಆಪ್ತರು ಸಲಹೆಯನ್ನ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ಆಸೆ ಕಣ್ಣಿನಿಂದ ಕಾಯ್ತಾ ಇರುವ ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ ವಾರ್ನಿಂಗ್ ಅನ್ನ ಕೊಟ್ಟಿದೆ. ಹೈಕಮಾಂಡ್ ಡಿಕೆ ಶಿವಕುಮಾರ್ಗೆ ವಾರ್ನಿಂಗ್ ಮಾಡಿರೋದು ಆಪ್ತರ ಸಲಹೆಯನ್ನ ಕೇಳಿ ಡಿಕೆ ಶಿವಕುಮಾರ್ ಅವರೇ ಶಾಕ್ ಆಗಿದ್ದಾರೆ. ಪಕ್ಷದಲ್ಲಿ ನಿಮ್ಮ ವಿರೋಧಿಗಳು ಹೆಚ್ಚಾಗ್ತಾ ಇದ್ದಾರೆ. ಮೊದಲು ಶಾಸಕರ ಬಲವನ್ನ ನೀವು ಸಂಪಾದಿಸಿಕೊಳ್ಳಿ. ಶಾಸಕರನ್ನ ವಿಶ್ವಾಸಕ್ಕೆ ಪಡೆದ್ರೆ ನಿಮ್ಮ ಹಾದಿ ಸುಗಮ ಆಗುತ್ತೆ. ಡಿಸಿಎಂ ಡಿಕೆಶಿಗೆ ಇಬ್ಬರು ನಾಯಕರು ಸಲಹೆಯನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ನ ಆಪ್ತರು ಡಿಕೆ ಶಿವಕುಮಾರ್ಗೆ ವಾರ್ನ್ ಮಾಡಿದ್ದಾರೆ. ನೀವು ಪಕ್ಷದಲ್ಲಿ ನಿಮ್ಮ ವಿರೋಧಿಗಳು ಹೆಚ್ಚಾಗ್ತಾ ಇದ್ದಾರೆ. ಶಾಸಕರ ಬಲವನ್ನ ಮೊದಲು ಸಂಪಾದನೆ ಮಾಡಿಕೊಳ್ಳಿ. ಡಿಕೆ ಶಿವಕುಮಾರ್ಗೆ ಸಲಹೆ ಕೊಟ್ಟಿದ್ದಾರೆ. ಡಿಸಿಎಂಗೆ ಇಬ್ಬರು ನಾಯಕರು ಸಲಹೆ ಕೊಟ್ಟಿದ್ದಾರೆ. ಶಾಸಕರನ್ನ ವಿಶ್ವಾಸಕ್ಕೆ ಪಡೆದ್ರೆ ನೀವೇನು ಅಂದ್ಕೊಂಡಿದ್ದೀರಿ ಅದು ಸಾಧ್ಯ ಆಗುತ್ತೆ ಅನ್ನೋದನ್ನ ಡಿಕೆ ಶಿವಕುಮಾರ್ಗೆ ಅವರ ಆಪ್ತರು, ಹೈಕಮಾಂಡ್ ಆಪ್ತರು ಸಲಹೆಯನ್ನ ಕೊಟ್ಟಿದ್ದಾರೆ.